ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಷ್ಟೇ ಆಗಲೇ ಟೈಮ್ ಬಂದು 11:50 ಆಗಿದೆ. ಇನ್ನು 10 ಮಿನಿಟ್ಸ್ ಇದೆ 12 o'clockಗೆ. ಮಧ್ಯಾಹ್ನದ ಅಡುಗೆ ಕೂಡ ಮಾಡಬೇಕು. ಬಟ್ ಏನಂತ ಹೇಳಿದ್ರೆ, ಮಾರ್ನಿಂಗ್ ನಾನು ಸ್ವಲ್ಪ ತೊಂಡೆಕಾಯಿ ಬೇಳೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ತೊಂಡೆಕಾಯಿ ಬೇಳೆ ಎಲ್ಲ ಕೂಗ್ಸಿಟ್ಟಿದ್ದೀನಿ. ಸ್ವಲ್ಪ ಖಾರ ಹಾಕ್ಬೇಕಷ್ಟೇ ಸಾಂಬಾರಿಗೆ. ಸಾಂಬಾರು ಮಾಡಿಬಿಟ್ಟು ಆಮೇಲೆ ಮುದ್ದೆ ಮಾಡ್ತೀನಿ. ಸದ್ಯ ಇವತ್ತು ಸ್ವಲ್ಪ ಮಳೆ ಬರುತ್ತೆ ಅಂತ ಅಂದ್ಕೊಂಡೆ. ಮಳೆ ಇಲ್ಲ, ಸ್ವಲ್ಪ ಅಂದರೆ ಥಂಡಿ ಆಗಿದೆ. ವೆದರ್ ಅಂತೂ ಮೋಡ ಆಗಿದೆ, ಮೋಡ ಕವಿದ ವಾತಾವರಣ, ಬಟ್ ಮಳೆ ಇಲ್ಲ. ಆದ್ರಿಂದ ಸ್ವಲ್ಪ ಪರವಾಗಿಲ್ಲ. ಬಟ್ಟೆ ಎಲ್ಲ ಒಣಗಾಕೋದಕ್ಕೆ ಮಾಡೋದಕ್ಕೆ, ಇಲ್ಲ ಅಂದರೆ ಫುಲ್ ಬೇಜಾರಾಗ್ತಾ ಇರುತ್ತೆ, ಹೆಂಗಪ್ಪ ಅಂತ ಅನ್ನಿಸ್ತಾ ಇರೋದು. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ವ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಸಾಂಬಾರಿಗೆ ತೊಂಡೆಕಾಯಿ ಬೇಳೆ ಕೂಗ್ಸಿದ್ದೆ ಅಂತ ಹೇಳಿದೆ. ಸೊ ಅದು ಬೇಯ್ತಾ ಇದೆ. ನಾನು ಅಷ್ಟರಲ್ಲಿ ಸ್ವಲ್ಪ ಖಾರ ರುಬ್ಬಿಟ್ಟು ಹಾಕೋಣ ಅಂತ. ಹಾಗೆ ಹುಣಸೆಹಣ್ಣು ಕೂಡ ನೆನೆಸಿದ್ದೆ. ಅದ್ರ ರಸನ ನಾನು ಡೈರೆಕ್ಟ್ ಸಾಂಬಾರಿಗೆ ಹಾಕ್ಬಿಡ್ತೀನಿ. ಆಕ್ಚುಲಿ ಏನಂತ ಹೇಳಿದ್ರೆ, ತಿಂಡಿ ಜೊತೆನೆ ಸಾಂಬಾರ್ ಮಾಡೋಣ ಅಂತ ಅಂದ್ಬಿಟ್ಟು ತರಕಾರಿ ಬೇಳೆ ಎಲ್ಲ ಕೂಗ್ಸಿಟ್ಕೊಂಡಿದ್ದೆ. ಅಂದ್ರೆ ಅಷ್ಟರಲ್ಲಿ ಏನೋ ಕೆಲಸ ಆಗ್ಬಿಟ್ಟು ಸ್ವಲ್ಪ ಹೊರಗಡೆ ಹೋಗಿದೆ. ಹಂಗಾಗಿ ಖಾರ ಹಾಕ್ಲಿಕ್ಕೆ ಆಗ್ಲಿಲ್ಲ. ಇವಾಗ್ಲಾದ್ರೂ ಹಾಕೋಣ ರುಬ್ಬಿಟ್ಟು ಅಂತ. ಹಾಗೆ ಫ್ರೆಂಡ್ಸ್, ಗಾಯತ್ರಿ ಅವರು ಕೇಳ್ತಾ ಇದ್ರಿ ಏನಂದರೆ ಫಿಶ್ ಸಾಂಬಾರ್ದು ರೆಸಿಪಿ ಶೇರ್ ಮಾಡಿ ಅಂತ. ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ, ಬಟ್ ಅದು ತುಂಬ ದಿನ ಆಗಿದೆ ಅಲ್ವಾ, ಹಾಗಾಗಿ ನೀವು ಕೇಳ್ತಿದ್ದೀರಾ ಅಂತ ಹೇಳ್ಬಿಟ್ಟು ಮತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಖಂಡಿತ ನೆಕ್ಸ್ಟ್ ಟೈಮ್ ನಾನು ಮೀನು ಸಾಂಬಾರ್ದು ರೆಸಿಪಿ ಮಾಡಬೇಕಾದ್ರೆ ಖಂಡಿತವಾಗಿಯೂ ಅದ್ರ ಡೀಟೇಲ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಗಾಯತ್ರಿ ಅವರೇ, ನಿಮ್ಮ ಕಮೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಹೇಳ್ದಾಗೆ ಫ್ರೆಂಡ್ಸ್, ರಮ್ಯಾ ಅಂತೂ ಸಖತ್ ಇಷ್ಟಪಡ್ತಾ ಇರ್ತಾಳೆ ಅದು ಮೀನು ಸಾಂಬಾರು ಕೊಟ್ಟಿದ್ದು. ಅವತ್ತಂತೂ ಫುಲ್ ಎಕ್ಸೈಟ್ ಆಗಿದ್ಲು ಅವಳು, ಆ್ಯಕ್ಚುಲಿ ಚೆನ್ನಾಗಿತ್ತು ಸಾಂಬಾರು ಅಂದ್ಬಿಟ್ಟು. ಹಾಗೆ ಫ್ರೆಂಡ್ಸ್, ಹಂಗೂ ರೇಗಿಸ್ತಾ ಇರ್ತೀನಿ ಅವಳಿಗೆ. ಇವಾಗ ಬಸ್ರಿ ಹೆಂಗಸ್ರಿಗೆ ಎಷ್ಟು ಆಸೆ ಇರುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ಏನಂದರೆ, ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಏನಂತ ಅಂದರೆ, ನನಗೆ ಅಂದರೆ ಅವಾಗ ಬೇಗ ನಂಗೆ ಅರ್ಲಿ ಮ್ಯಾರೇಜ್ ಆಗಿದ್ದಲ್ವ. ಬಟ್ ಅದಿಷ್ಟ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಒಂಥರ ಚಿಕ್ಕ ಮಗು ಥರನೇ ಆಗ್ಬಿಟ್ಟು ಏನು ನನಗೆ ಏನು ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅಂತ, ಏನು ಪರ್ಟಿಕ್ಯುಲರ್ ಆಗಿ ಅಂತ ಅನ್ನಿಸ್ತಿರ್ಲಿಲ್ಲ. ಯೂಶ್ವಲಾಗಿ ನಾನು ಕಾಮನ್ ಡೇಸಲ್ಲಿ ನಂಗೆ ಏನೇನು ಇಷ್ಟ ಆಗ್ತಾಯಿತ್ತು ಅದೆಲ್ಲ ನನಗೆ ತರಿಸ್ಕೊಳ್ತಾ ಇದ್ದೆ. ಅದರಲ್ಲೂ ಚಾಕ್ಲೇಟ್ ಕೇಕ್ ಸಖತ್ ತಿಂದಿದ್ದೀನಿ ಆ ಟೈಮಲ್ಲಿ, ಚಿಂಟು ಪ್ರೆಗ್ನೆನ್ಸಿಯಲ್ಲಿ ಅಂತಲೇ ಹೇಳ್ಬೋದು. ಏನಕ್ಕೆ ಈ ಮಾತು ನೆನೆಸ್ಕೊಂಡೆಂದರೆ, ರಮ್ಯಾ ನಿನ್ನೆ ಏನು ಮಾಡಿದ್ದಾಳೆ ಅಂತ ಅಂದರೆ, ಅದು ಕಟ್ಟಾಮಿಟ್ಟ ಬರುತ್ತೆ ನೋಡಿ, ಹುಣಸೆ ಹಣ್ಣಿಂದು ಒಂದು ಚಾಕ್ಲೇಟ್ ಬರುತ್ತಲ್ಲ, ಸಖತ್ ಇಷ್ಟ. ಚಿಂಟುಗೆ ಹೇಳ್ತಾ ಇದ್ಲು, ಇಲ್ಲಿ ಅಂಗಡೀಲಿ ಎಲ್ಲಾದರೂ ಸಿಕ್ಕಿದ್ರೆ ಚಿಂಟು ತಂದುಕೊಡೆ ಅಂತ. ನಾನು ನೋಡಿದೆ, ನನಗೂ ಒಂದೆರಡು ಅಂಗಡಿಯಲ್ಲಿ ಕೇಳಿದೆ, ನಾನು ಸಿಕ್ಕಿಲ್ಲ, ಅವಳಿಗೆ ಸಿಗಲಿಲ್ಲ. ರಮ್ಯಾ ಸಿಕ್ಕಿದ್ರೆ ನಾನು ನೋಡ್ತೀನಿ. ಆಲ್ಮೋಸ್ಟ್ ಹೊರಗಡೆ ಎಲ್ಲರೂ ಹೋದಾಗ ಮಾಮೂಲಿ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತದು ರೆಗ್ಯುಲರ್ ಆಗಿ. ಆದರೆ ಈ ಟೈಮಲ್ಲಿ ಯಾಕೋ ಸಿಕ್ಕಿರಲಿಲ್ಲ. ಆಮೇಲೆ ಅವಳು ಏನು ಮಾಡಿದ್ದಾಳೆ ನೆನೆ ಅಂತ ಅಂದರೆ, ಆನ್ಲೈನಲ್ಲಿ ಬುಕ್ ಮಾಡ್ತೀನಿ, ಅಮೆಝಾನಲ್ಲಿ ಇದೆ ಅಂತ ಅಂದ್ಬಿಟ್ಟು. ಕೊನೆಗೂ ನೆನ್ನೆ ಅದು ಕಟ್ಟಾಮಿಟ್ಟ ಬುಕ್ ಮಾಡ್ಕೊಂಡಿದ್ದಾಳೆ. ಅದು ಎಷ್ಟು ನೆನೆಸ್ಕೊಂಡು ನಂಗೆ ತಿನ್ಬೇಕಂತ ಇನ್ನೊಂದು ಬಯಕೆ ಇದೆಯಂತೆ. ರಮ್ಯನ ಬಯಕೆಗಳನ್ನ ಕೇಳಿದ್ರೆ ನಂಗೆ, ಬಟ್ ಈಗ ಅದು ಸಿಕ್ಕಿಲ್ಲ. ಹಂಗೂ ಹೇಳಿದೆ, ಏನಂತ ಅಂದರೆ ಅವಳು ನೆಲ್ಲಿಕಾಯಿ ತಿನ್ಬೇಕಂತೆ, ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ನೆಲ್ಲಿಕಾಯಿ ತಿನ್ನಬೇಕು ಅಂತ ಇದ್ಲು. ನಾನು ನೆಲ್ಲಿಕಾಯಿ ಇವಾಗ ಸಿಗ್ತಾ ಇಲ್ಲ ಕಣೆ, ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಇದೆ, ತಂದು ಕೊಡ್ಲ ಅಂತ. ಬೆಟ್ಟದ ನೆಲ್ಲಿಕಾಯಿ ಅಂದರೆ ಸ್ವಲ್ಪ ಹೊಗರು, ಅದು ತಿನ್ನೋಕ್ಕಾಗಲ್ಲ. ಮಾಮೂಲಿ ನೆಲ್ಲಿಕಾಯಿ ಆದರೆ ಚೆನ್ನಾಗಿರುತ್ತೆ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಅದೆಲ್ಲಾದರೂ ನನಗೆ ಹೊರಗಡೆ ಹೋದಾಗ ಸಿಕ್ಕಿದ್ರೆ, ನಾನು ನೋಡ್ತಾ ಇದ್ದೀನಿ ಎಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ದೀನಿ ಅವಳಿಗೋಸ್ಕರನೇ. ಈ ಟೈಮಲ್ಲಿ ಏನಂತ ಅವ್ರಿಗೇನೇ ಒಂದು ಆಸೆಗಳನ್ನ ಈಡೇರಿಸ್ಬೇಕು ಅಂತ ಅಷ್ಟೇ. ಅದಕ್ಕೆ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ, ಅವಳಿಗೆ ಏನು ಬೇಕು ಹೇಳು ರಮ್ಯಾ ಅಂತ ಅಂದ್ಬಿಟ್ಟು ಮಾಡಿಕೊಡ್ತೀನಿ ಅದನ್ನು ಅಂತ. ನೆನ್ನೆನೂ ಕೇಳ್ತಾಯಿದ್ದೆ, ಏನಾದರೂ ತಿನ್ನೋದು ಇಷ್ಟ ಇದ್ದರೆ ಹೇಳು ಮಾಡಲಾ ಅಂತ ಹೇಳ್ಬಿಟ್ಟು.
ಇವಾಗೇನು ಬೇಡ ಅಂತ ಅನ್ನಿಸ್ತೆ. ನಂಗೆ ಏನಾದರೂ ಬೇಕಾದರೆ ನಾನೇ ಕೇಳ್ತೀನಿ, ನಂಗೆ ಅವಾಗ ಮಾಡಿಕೊಡು, ಇವಾಗ ಸದ್ಯಕ್ಕೆ ನೆಲ್ಲಿಕಾಯಿ ತಿನ್ಬೇಕು ನಾನು, ನಂಗೆ ನೆಲ್ಲಿಕಾಯಿ ಎಲ್ಲರೂ ಸಿಕ್ಕರೆ ತಂದುಕೊಡೆ ಅಂತ ಅಂದ್ಬಿಟ್ಟು ನೋಡ್ತೀನಿ. ನಾನು ಹೊರಗಡೆ ಹೋದಾಗ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ಅಡುಗೆ ಆದರೆ ಏನು ಗೊತ್ತೋ ತಕ್ಷಣ ಮಾಡಿಕೊಟ್ಬಿಡ್ಬೋದು, ನಿಂಗೇನು ಇದು ಇಷ್ಟ ನಾ ಮಾಡಿಕೊಡ್ತೀನಿ ಅಂತ. ಬಟ್ ಪರ್ಟಿಕ್ಯುಲರಾಗಿ ಇದು ಬೇಕು ಅಂತ ಹೇಳಿದ್ರೆ ಈ ನೆಲ್ಲಿಕಾಯಲ್ಲಿ ಸದ್ಯದಲ್ಲಿ ಅಕ್ಕಪಕ್ಕ ಇಲ್ಲೆಲ್ಲೂ ಸಿಗೋಲ್ಲ, ಸಿಟಿ ಕಡೆ ಹೋದಾಗ ಮಾರ್ಕೆಟಲ್ಲಿ ನೋಡಬೇಕು. ಹಾಗೆ ಫ್ರೆಂಡ್ಸ್ ಆಗಿದೆ, ತೊಂಡೆಕಾಯಿ ಬೇಳೆ ಸಾಂಬಾರು ರೆಡಿ ಆಯಿತು. ಒಳ್ಳೆ ಸ್ಮೆಲ್ ಅಂತೂ ಬರ್ತಾಯಿದೆ, ಅದಕ್ಕೆ ಬಿಸಿ ಬಿಸಿ ಮುದ್ದೆ ಕೂಡ ರೆಡಿ ಆಗಿದೆ. ಸೊ ತೊಂಡೆಕಾಯಿ ಬೇಳೆ ಸಾಂಬಾರು ಜೊತೆಗೆ ಬಿಸಿ ಬಿಸಿ ಮುದ್ದೆ ಈ ಮಧ್ಯಾಹ್ನ, ಅದರಲ್ಲೂ ಈ ವೆದರ್ ಸ್ವಲ್ಪ ಥಂಡಿಯಾಗಿರೋ ಟೈಮಲ್ಲಿ ಬಿಸಿ ಬಿಸಿ ಊಟ ಮಾಡ್ತಾಯಿದ್ರೆ ಊಟ ಚೆನ್ನಾಗಿ ಸೇರುತ್ತೆ. ಸೊ ಇವಾಗ ಊಟ ಮಾಡ್ಕೊಳ್ತಾ ಇದ್ದೀವಿ. ಹಸ್ಬೆಂಡ್ ಕೂಡ ಅವರು ಡ್ಯೂಟಿಗೆ ಹೋಗಬೇಕು ಅಂತ ರೆಡಿ ಆಗ್ತಿದ್ದಾರಲ್ವ, ಸೊ ಅವ್ರಿಗೂ ಊಟಕ್ಕೆ ಹಾಕ್ಕೊಟ್ಬಿಟ್ಟು ನಾವು ಜೊತೆಯಲ್ಲೇ ಊಟ ಮಾಡ್ಕೊಂಬಿಡ್ತೀನಿ ನಾನು ಕೂಡ. ಫ್ರೆಂಡ್ಸ್ ಏನಂತ ಹೇಳಿದ್ರೆ ಇವಾಗ ಈವ್ನಿಂಗ್ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನಾನು ಮಾರ್ನಿಂಗ್ ಪೂಜೆ ಮಾಡಿರಲಿಲ್ಲ, ಮನೆಯೆಲ್ಲ ಒರೆಸ್ಕೊಟ್ಟಿದ್ದೆ. ಹಸ್ಬೆಂಡ್ ದೀಪ ಹಚ್ಬಿಟ್ಟು ಹೋಗಿದ್ರು. ಇವತ್ತು ಥರ್ಸ್ಡೇ ಅಲ್ವಾ, ಸೊ ನಾನು ಸ್ವಲ್ಪ ಹುಷಾರು ಇದ್ದಿರಲಿಲ್ವಲ್ಲ, ಸ್ವಲ್ಪ ಗಾಳಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ತಲೆಗೆ ಮಾಡೋದು ಬೇಡ ಅಂತ ಮಾಡಿರಲಿಲ್ಲ. ಇವಾಗ ಮಾಡ್ಕೊಂಡಿದ್ದೀನಿ. ಈವ್ನಿಂಗ್ ಬ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ದೇವರಿಗೆ ದೀಪ ಹಚ್ಬಿಡ್ತೀನಿ ಫಸ್ಟು. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ಏನಂತ ಹೇಳಿದರೆ ದೇವ್ರ ಸಾಮಾನೇನು ತೊಳೆದು ದೀಪ ಹಚ್ತಿಲ್ಲ. ಲಾಸ್ಟ್ ವೀಕ್ ತೊಳೆದಿದ್ದೆ, ನಾನು ತೊಳಿಬೇಕಿತ್ತದೇ ಹೇಳಿದ್ನಲ್ಲ. ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ, ಸ್ವಲ್ಪ ಆರಾಮಾದಮೇಲೆ ನೆಕ್ಸ್ಟ್ ತೊಳ್ಕೊಳ್ಳೋಣ ಮಂಡೇ ಆ ಥರ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ದೇವರಿಗೆ ದೀಪ ಹಚ್ಬಿಡ್ತೀನಿ. ಆಗಲೇ ಟೈಮ್ ಬಂದು ಈವ್ನಿಂಗ್ ಒಂದು 6 o'clock ಆಗಿದೆ. ಸೊ ಈವ್ನಿಂಗ್ ಪೂಜೆಗಾದರೂ ಮಾಡೋಣ ಅಂತ. ಬೆಳಿಗ್ಗೆ ಮಾರ್ನಿಂಗ್ ಬಂದು ಹಸ್ಬೆಂಡ್ ದೀಪ ಹಚ್ಚಿದ್ರು, ಅವರೇ ಹಚ್ಬಿಟ್ಟು ಹೋಗಿದ್ರು. ಹಾಗಾಗಿ ನಾನು ಮಾರ್ನಿಂಗ್ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ, ಈವ್ನಿಂಗ್ ನಾನು ಮಾಡ್ಕೊಳ್ಳೋಣ ಅಂತ. ಯೂಶ್ವಲಿ ನಾನೇನಾದರೂ ಆರಾಮಾಗಿದ್ದರೆ ಬೆಳಿಗ್ಗೆನೇ ಪೂಜೆ ಎಲ್ಲ ಮಾಡಿ ಇಲ್ಲ ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತೀನಿ. ರಾಯರ ಮಠಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಈವ್ನಿಂಗ್ ಓಪನ್ ಇರ್ತಿಲ್ಲ, ಬೆಳಗ್ಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಟೈಮ್ ಮಠಕ್ಕೆ ಹೋಗೋದು. ಸೊ ಫೈನಲಿ ಪೂಜೆ ಆಗ್ತಾಯಿದ್ದೆ, ಸಮಾಧಾನ ಆಯಿತು ನನಗೆ. ಅದು ಬೆಳಿಗ್ಗೆಯಿಂದ ಕೊರಗ್ತಾ ಇರುತ್ತೆ ಮನಸ್ಸು, ಏನಂದರೆ ಅವತ್ತೆಲ್ಲ ನಂಗೆ ಪೂಜೆ ಮಾಡಿಲ್ಲ, ಇವತ್ತು ವಾರ ಮಾಡಿಲ್ಲ, ಇವತ್ತು ಗುರುವಾರ ಮಾಡಿಲ್ಲ ನಾನು ಪೂಜೆನ ಅನ್ನೋ ಫೀಲಿಂಗ್ ಇರುತ್ತೆ. ಬಟ್ ಫೈನಲಿ ಅಟ್ಲೀಸ್ಟ್ ಸಂಜೆನಾದರೂ ಪೂಜೆ ಮಾಡಿದ್ನಲ್ಲ ಅಂತ ಆಮೇಲೆ ನನಗೆ ಸಮಾಧಾನ ಆಯಿತು. ಒಂಥರ ಹೆಂಗೆ ಅಂದರೆ ಪೂಜೆ ಮಾಡಿದ್ರೆ ಆ ವಾತಾವರಣ ಒಂಥರ ಮನಸ್ಸಿಗೆ ಒಂಥರ ಸಮಾಧಾನ ಕೊಡ್ತಾ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಮೊನ್ನೆ ಊರಿಂದ ಬಂದ್ವಿ ಅಲ್ವಾ, ಅದು ಲಗೇಜ್ ಎಲ್ಲ ನಾನು ಇನ್ನೂ ತೆಗೆದು ಕರೆಕ್ಟಾಗಿ ಅದು ಜಾಗಕ್ಕೆ ಎತ್ತಿಟ್ಟಿರಲಿಲ್ಲ. ಅಂದರೆ ಸ್ಯಾರಿಗಳೆಲ್ಲ ಹಾಗೆ ಪ್ಯಾಕ್ ಆಗಿ ಇತ್ತು. ಸೊ ಇವಾಗ ಅದನ್ನೆಲ್ಲ ತೆಗೆದು ನಾನು ಸ್ವಲ್ಪ ಅದರ ಜಾಗಕ್ಕೆಲ್ಲ ನೀಟಾಗಿ ಸ್ವಲ್ಪ ಗಾಳಿ ಹವಾ ಆಡಲಿ ಸ್ಯಾರೀಸ್ ಎಲ್ಲ ಅಂತ ಅಂದ್ಬಿಟ್ಟು ತೆಗೆದಿಟ್ಟು ಆಮೇಲೆ ನೀಟಾಗಿ ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದೆ. ಸ್ವಲ್ಪ ಫ್ರೀ ಇತ್ತು ಅಂತ ಹೇಳ್ಬಿಟ್ಟು ನಾನು ಇನ್ನೂ ಕಿಚನ್ಗೆ ಹೋಗಿಲ್ಲ. ಸ್ವಲ್ಪ ಪೂಜೆ ಎಲ್ಲ ಆದಮೇಲೆ ಅದಷ್ಟು ಕೆಲಸಗಳು ಮಾಡ್ಕೊಂಡು ಕೂತ್ಕೊಂಡೆ. ಇವತ್ತು ರಾಯರ ಮಠಕ್ಕೆ ಹೋಗ್ಬೇಕು ಈವ್ನಿಂಗ್ ಅಂತ ಅಂದ್ಕೊಂಡೆ, ಬಟ್ ಹೋಗೋಕ್ಕಾಗಿಲ್ಲ. ಏನಕ್ಕಂದ್ರೆ ಇನ್ನೂ ಸ್ವಲ್ಪ ವೆದರ್ ಎಲ್ಲ ಹಂಗೆ ಗಾಳಿಲಿ ಹೋಗಿ ಮತ್ತೆ ಹುಷಾರು ತಪ್ಪೋದು ಬೇಡ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಪೂಜೆ ಮಾಡಿದೆ. ಸಾಯಿಬಾಬಾ ಆಗಿ ರಾಘವೇಂದ್ರ ಸ್ವಾಮಿಗೆ ದೇವಸ್ಥಾನಕ್ಕೆ ಹೋಗಿದ್ದಿದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಕ್ಕಿರೋದು, ಏನೋ ಒಂಥರ ಅನ್ಸೋದು. ಬಟ್ ಸ್ನಾನ ಮಾಡಿ ಪೂಜೆ ಮಾಡಿದ್ನಲ್ಲ, ಎಷ್ಟು ರಿಲೀಫ್ ಇತ್ತಲ್ಲ ಅಂದ್ಬಿಟ್ಟು ಸಮಾಧಾನ ಆಯಿತು ನನಗೆ. ಇಲ್ಲ ಅಂತ ಅಂದಿದ್ರೆ ಪೂಜೆ ಮಾಡಿಲ್ಲ ಇವತ್ತು ಅಂತ ಅಂದಿದ್ರೆ ಇನ್ನೊಂದು ಸ್ವಲ್ಪ ಬೇಜಾರಿರೋದು. ಯಾವಾಗಲೂ ಮನೆಯಲ್ಲಿ ನಾವೆಲ್ಲ ರೊಟೀನ್ ಕೆಲಸಗಳು ಏನಿದೆ ಅದನ್ನೆಲ್ಲ ಮುಗಿಸ್ಬಿಟ್ಟು ಮಾಮೂಲಿ ಡೈಲಿ ಪೂಜೆ ಮಾಡಿದ್ರೆ ಒಂದು ಸಮಾಧಾನ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂಥರ ಬೇಜಾರಾಗ್ತಿರುತ್ತೆ. ಆವತ್ತಿನ ದಿನ ಏನೋ ಅಷ್ಟು ನಾವು ಕೂಡ ಅಷ್ಟು ಹ್ಯಾಪಿಯಾಗಿ ಇರ್ತೀವಿ ಅಂತ ಅನ್ಸೋದಿಲ್ಲ ನನಗೆ. ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀವಿ, ಪೂಜೆ ಪುನಸ್ಕಾರ ಅಂತೆಲ್ಲ ಮಾಡ್ತಾಯಿದ್ರೆ ಮನಸ್ಸಿಗೂ ಕೂಡ ಒಂಥರ ಸಮಾಧಾನ ಇರುತ್ತೆ ಅಂತಲೇ ಹೇಳ್ಬೋದು. ನಾನು ಹಾಗೆ ಈವ್ನಿಂಗ್ ಸ್ವಲ್ಪ ಪಾತ್ರೆಗಳೆಲ್ಲ ತೊಳೆದಿಟ್ಟು ಹಾಗೆ ಇಟ್ಟಿದ್ದೆ, ಅದನ್ನು ನಾನು ಇನ್ನೂ ಜೋಡಿಸ್ಕೊಂಡಿರಲಿಲ್ಲ. ಸೊ ಇವಾಗ ಅದನ್ನು ಒಂದಷ್ಟು ಜೋಡಿಸ್ಬಿಡ್ತೀನಿ. ಆ ಪ್ಲೇಟ್ಗಳು ಲೋಟ ಅದೆಲ್ಲ ಹಂಗಿದೆ, ಗ್ಲಾಸ್ ಎಲ್ಲ ತೆಗೆದು ರ್ಯಾಕ್ ಮೇಲೆ ಹಾಕ್ಬಿಡ್ತೀನಿ. ರ್ಯಾಕ್ ಮೇಲೆ ಜೋಡಿಸ್ಬಿಟ್ಟು ಆಮೇಲೆ ಸಾಂಬಾರು ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸಾಂಬಾರಿದೆ ಅಂದರೂ ಏನಾದರೂ ಅವಲಕ್ಕಿ ಉಪ್ಪಿಟ್ಟು ಆ ಥರ ಏನಾದರೂ ಮಾಡ್ಕೊಳ್ಳೋಣ ಒಂದು ಟೈಮ್ಗೆ ಅಂತ ಅನ್ನಿಸ್ತಿದೆ. ಸ್ವಲ್ಪ ಚಳಿ ಇರೋದ್ರಿಂದ ಏನಾದರೂ ಬಿಸಿ ಬಿಸಿ ಈವ್ನಿಂಗ್ ತಿನ್ಬೇಕಂತ ಅನಿಸ್ತಿದೆ. ಕೇಳ್ತೀನಿ ಚಿಂಡುಗೆ ಒಂದ್ಸಲ, ಅವಳು ಏನು ತಿಂತಾಳೆ ಅಂತ ಅಂದ್ಬಿಟ್ಟು. ಇನ್ ಕೇಸ್ ಏನು ಬೇಡ ಮಮ್ಮಿ ರೈಸ್ ಸಾಂಬಾರು ತಿಂತೀನಿ ಅಂದರೆ ಅದನ್ನೇ ಹಾಕ್ಕೊಡ್ತೀನಿ ಅವಳಿಗೆ. ಹಾಗೆ ಫ್ರೆಂಡ್ಸ್ ಇವಾಗ ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳ್ತಿದ್ದೆ. ಸೊ ಅದನ್ನೇ ಮಾಡ್ತಾ ಇದ್ದೀನಿ.
ಎಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕಬೇಕು. ಸ್ವಲ್ಪ ಚಳಿ ಇರೋದ್ರಿಂದ ಸ್ವಲ್ಪ ಬಿಸಿ ಬಿಸಿನೇ ಏನಾದರೂ ತಿನ್ನಬೇಕಂತ ಅನಿಸ್ತಿರುತ್ತೆ ನಂಗೆ. ಈ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಬಿಸಿಯಾಗಿ ಉಪ್ಪಿಟ್ಟು ಅದು ಇದೆ, ರೊಟ್ಟಿ, ಜಿಂಕ ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸಖತ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇವಾಗ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅವಲಕ್ಕಿನ ಇವಾಗ ತೊಳೆದ್ಬಿಟ್ಟು ಸೋರು ಹಾಕ್ಬಿಡ್ತೀನಿ. ಹಾಗೆ ಚಿಂಟುನು ಅವಲಕ್ಕಿ ಉಪ್ಪಿಟ್ಟೆ ಕೇಳಿದ್ಲಲ್ಲ, ಸ್ವಲ್ಪ ಬಿಸಿ ಬಿಸಿ ಇರೋದು ಬೇಕು ಅಂತ ಹೇಳ್ಬಿಟ್ಟು, ಸೊ ನಾನು ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಯಿತು. ಬಿಸಿ ಬಿಸಿ ಒಳ್ಳೆ ಸ್ಮೆಲ್ ಅಂತೂ ಬರ್ತಾಯಿದೆ. ಚಿಂಟುಗೂ ಬೇಗ ತಿನ್ಕೊಳ್ಳೋಣ, ಆಮೇಲೆ ತಣ್ಣಗಾಗ್ಬಿಡುತ್ತೆ ಅಂತ ಕರಿತಾ ಇದ್ದೀನಿ. ಅವಳು ಓದ್ಕೊಳ್ತಾ ಇದ್ಲು. ಸೊ ಅವಳು ಬಂದಳು. ಇವಾಗ ಇಬ್ಬರು ಬಡಿಸ್ಕೊಂಡು ತಿನ್ನಬೇಕು. ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ಪುಟ್ಟ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.